ಯೆಹೋಶುವ 1ನೇ ಅಧ್ಯಾಯ 9ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ಈ ಮುಂಜಾನೆ ವೇಳೆಯಲ್ಲಿ ಆತನು ನಮ್ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನೀನೇನ್ ಮಾಡಬೇಡ, ಅಂಜಬೇಡ, ಕಳವಳಗೊಳ್ಳಬೇಡ, ನೀನಾಗಿರು, ಧೈರ್ಯವಾಗಿರು, ಸ್ಥಿರವಾಗಿರು ಎಂದು ಆತನು ನಮ್ಮೊಟ್ಟಿಗೆ ಈ ಮುಂಜಾನೆಯಲ್ಲಿ ಮಾತನಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನು ನಮ್ಮನ್ನ ಸ್ಥಿರಪಡಿಸುವವರಾಗಿದ್ದಾರೆ. ದೇವರಾತ್ಮನು ನಮ್ಮನ್ನ ಧೈರ್ಯಪಡಿಸುವವರಾಗಿದ್ದಾರೆ, ಬಲಪಡಿಸುವವರಾಗಿದ್ದಾರೆ. ನಾವು ಇವತ್ತು ಅನೇಕ ವಾರ್ತಿ ನಾವು ಹೇಳ್ತೇವೆ, ಕರ್ತನೇ, ನನ್ನ ಜೀವಿತದಲ್ಲಿ ಭಯದ ಕಾರ್ಯಗಳು ಹೋರಾಡಿಕೊಂಡಿರುವಂತದ್ದಾಗಿದೆ, ನನ್ನ ಕುಟುಂಬದಲ್ಲಿ ಸ್ಥಿರತೆ ಇಲ್ಲದೆ ಹೋಗ್ತಾ ಇದೆ, ನಾನು ಭಯ ಪಡುವವನಾಗಿದ್ದೇನೆ ಎಂದು ಅನೇಕ ವಾರ್ತಿ ನಾವೇನ್ ಮಾಡುವುದಾಗಿದ್ದೇವೆ, ಹೇಳುವವರಾಗಿದ್ದೇವೆ. ಆದರೆ ಕರ್ತನು ಯೆಹೋಶುವನನ್ನ ಏನ್ ಮಾಡುವವರಾಗಿದ್ದಾರೆ, ಬಲಪಡಿಸುವವರಾಗಿದ್ದಾರೆ. ಯೆಹೋಶುವನೇ, ನೀನ್ ಸ್ಥಿರಚಿತ್ತನಾಗಿರು ಅಂತೇಳಿ ಕರ್ತನು ಯೆಹೋಶುವನನ್ನ ಬಲಪಡಿಸುವವರಾಗಿದ್ದಾರೆ. ಅದೇ ಪ್ರಕಾರವೇ ಇವತ್ತು ನಮ್ಮನ್ನ ನೋಡಿ ಕರ್ತನು ಹೇಳ್ತಾ ಇದ್ದಾನೆ, ಮಗನೇ ಮಗಳೇ, ನೀನ್ ಭಯ ಪಡ್ತಾ ಇದೀಯಾ, ನಿನ್ನ ಕುಟುಂಬದ ಕುರಿತು ಭಯ ಪಡ್ತಾ ಇದೀಯಾ, ಸ್ಥಿರತೆ ಇಲ್ಲದೆ ಅಂತೇಳಿ ಭಯ ಪಡ್ತಾ ಇದೀಯಾ, ನಾನು ನಿನ್ನ ಸ್ಥಿರ ಮಾಡ್ತೇನೆ ಎಂದು ಆತನು ನಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಇವತ್ತು ಧೈರ್ಯ ಕುಂದಿ ಹೋಗುವಾಗ ಕರ್ತನನ್ನ ನೋಡಿ ಕೇಳ್ಬೇಕು, ದೇವರೇ, ನನ್ನ ನಿನ್ನ ಧೈರ್ಯಪಡಿಸು. ಕರ್ತನೇ, ನಾನು ಭಯ ಪಡ್ತಾ ಇದ್ದೇನೆ, ಅಂಜಿಕೊಳ್ತಾ ಇದ್ದೇನೆ, ನೀನ್ ನನಗೆ ಸಹಾಯ ಮಾಡು ಎಂದು ಹೇಳುವಾಗ ಕರ್ತನು ನಮಗೆ ಏನ್ ಮಾಡುವವನಾಗಿದ್ದಾನೆ, ಸಹಾಯ ಮಾಡುವವನಾಗಿದ್ದಾನೆ. ಯೆಹೋಶುವನೊಂದಿಗಿದ್ದಂತಹ ದೇವರು, ಮೋಶೆಯೊಂದಿಗೆ ಇದ್ದಂತಹ ದೇವರು ಇವತ್ತು ನಮ್ಮೊಂದಿಗೂ ಆತನ ಏನ್ ಮಾಡುವವನಾಗಿದ್ದಾನೆ, ಇರುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು. ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ, ನಿನ್ನ ಜನರನ್ನ ನೀನು ಸ್ಥಿರಪಡಿಸಿ, ಬಲಪಡಿಸಿ, ಧೈರ್ಯಪಡಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.